ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿಕಾಮ್ ಅಲ್ಲಿ ಯಾರಿದ್ದೀರಾ ಅವರಿಗೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಯೂನಿಟ್ ನಂಬರ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅಕೌಂಟಿಂಗ್ ಫಾರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅನ್ನೋ ಯೂನಿಟ್ ಏನಿದೆ LLP ಅಂತ ಏನ್ ಕರೀತಾ ಹೋಗ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ ಬಿ ನಲ್ಲಿ ಯಾವ ತರ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕ್ವಶನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ ಬಿಗೆ 8 ಮಾರ್ಕ್ಸ್ಗೆ ಈ ತರದ ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏನ್ ಕ್ವಶನ್ಸ್ ಇದೆಯಪ್ಪ ಅಂದ್ರೆ ದಿ ಫಾಲೋಯಿಂಗ್ ಡೀಟೇಲ್ಸ್ ಪರ್ಟೈನಿಂಗ್ ಟು ಪುಷ್ಪ ಲಿಮಿಟೆಡ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ 24-25 ಪ್ರಿಪೇರ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕನ್ಸಿಡರಿಂಗ್ ದಿ ಅಡ್ಜಸ್ಟ್ಮೆಂಟ್ ಪ್ರೊವೈಡೆಡ್. ನೋಡಿ ನಮ್ಗೆ ಏನ್ ಪ್ರಿಪೇರ್ ಮಾಡಕ್ ಹೇಳಿದ್ದಾರೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ವಿತ್ ದಿ ಹೆಲ್ಪ್ ಆಫ್ ದಿ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ವಿಚ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸರಿನಾ? ಏನೇನ್ ಕೊಟ್ಟಿದ್ದಾರೆ ನೋಡಿ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ 50 ಲ್ಯಾಕ್ ಕೊಟ್ಟಿದ್ದಾರೆ. ಅದರ್ ಇನ್ಕಮ್ ದಟ್ ಈಸ್ ಅದರ್ ಇನ್ಕಮ್ ಯಾವುದು ಅಂದ್ರೆ ಡಿವಿಡೆಂಟ್ ಅಂತ ಹೇಳಿದ್ದಾರೆ 4 ಲ್ಯಾಕ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ 20 ಲ್ಯಾಕ್ ಕೊಟ್ಟಿದ್ದಾರೆ. ಸ್ಯಾಲರೀಸ್ ಕೊಟ್ಟಿದ್ದಾರೆ 8 ಲ್ಯಾಕ್. ರೆಂಟ್ 3 ಲ್ಯಾಕ್ 50 ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ 3 ಲ್ಯಾಕ್ ಇದೆ. ಪಾರ್ಟ್ನರ್ಸ್ ಕಮಿಷನ್ 2 ಲ್ಯಾಕ್ 50 ಇದೆ. ಪಾರ್ಟ್ನರ್ ಸ್ಯಾಲರಿ 1 ಲ್ಯಾಕ್ ರುಪೀಸ್ ಇದೆ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 1 ಲ್ಯಾಕ್ ರುಪೀಸ್ ಇದೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 3 ಲ್ಯಾಕ್ ರುಪೀಸ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 2,50,000 ಕೊಟ್ಟಿದ್ದಾರೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ದಟ್ ಈಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬಂದು 3,50,000 ರುಪೀಸ್ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಕ್ವಶನ್ ಇರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ನೀವು ಪ್ರಿಪೇರ್ ಮಾಡ್ತೀರಾ ಅಂದ್ರೆ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲೇ ಮಾಡಬೇಕಾಗುತ್ತೆ. ಆಸ್ ಪರ್ ದಿ ಫಾರ್ಮ್ಯಾಟ್ ಪ್ರಕಾರನೇ ನಾನು ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ಸ್ ಅನ್ನ ಮಾಡಿ ಕೊಡ್ತೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗಿ ಯಾವ ತರ ನೀವು ಆನ್ಸರ್ಸ್ ಮಾಡಬೇಕು ಅಂತ ಬಂದಾಗ. ಸೊ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ಗೊತ್ತಿರುತ್ತೆ ಬರೀ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಅಷ್ಟನ್ನು ಮಾತ್ರನೇ ತಗೋಬೇಕು. ಸೊ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ನಮ್ಮ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಯಾವ ತರ ಫಾರ್ಮೇಟ್ ಹಾಕ್ಬೇಕು ಹೇಗೆ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ನೀವು ಆನ್ಸರ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ ಈ ತರ ಕಾಲಮ್ ಹಾಕೊಳ್ಳಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಪುಷ್ಪ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫಾರ್ ದಿ ಇಯರ್ ಎಂಡಿಂಗ್ 31/3/2025. ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ನೀವು ಕೇಳಿದ್ದೀರಾ ಅಂತ ಬಂದಾಗ ಪ್ರಾಫಿಟ್ ಅಂಡ್ ಸೊ ಫಸ್ಟ್ ಈ ತರ ನೀವು ಕಾಲಮ್ ಹಾಕೊಳ್ಳಿ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ. ಫಸ್ಟ್ ನೀವು ಯಾವಾಗಲೂ ಏನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ ಅಂತ ಹೇಳಿದಾಗ ಇನ್ಕಮ್ಸ್ ಅನ್ನ ಫಸ್ಟ್ ನೀವು ತಗೋಬೇಕು. ಸರಿನಾ? ಸೊ ಇನ್ಕಮ್ ಅಂದ್ರೆ ಏನೆಲ್ಲ ಬಂದಿರುತ್ತೆ ಆ ಒಂದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗೆ ಅದನ್ನ ತಗೋಬೇಕು. ಯೂಶಲಿ ಇನ್ಕಮ್ ಅಲ್ಲಿ ಬರೋದು 2 ಪಾಯಿಂಟ್. ಸೊ ನಾನು ನಿಮ್ಗೆ ಅದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಒಂದು ರೆವಿನ್ಯೂ ಫ್ರಮ್ ಆಪರೇಷನ್ ಸೊ ನೋಡಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಏನಿಲ್ಲ ಸಿಂಪಲ್ ಆಗೋದನ್ನ ನಾವು ಸೇಲ್ಸ್ ಅಂತ ಕರಿತೀವಿ. ಬಟ್ ಸೇಲ್ಸ್ ಅಂತ ಬರೀಬಾರ್ದು. ರೆವಿನ್ಯೂ ಫ್ರಮ್ ಆಪರೇಷನ್, ರೆವಿನ್ಯೂ ಅಂದ್ರೆ ಇನ್ಕಮ್, ಫ್ರಮ್ ಆಪರೇಷನ್ ಅಂದ್ರೆ ಫ್ರಮ್ ಸೇಲ್ಸ್ ಇಂದ ಬಂದಿರತಕ್ಕಂಥ ಇನ್ಕಮ್ ಅಂತ. ಸೊ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ ಅಥವಾ ರೆವಿನ್ಯೂ ಫ್ರಮ್ ಆಪರೇಷನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಇನ್ಕಮ್ ಅಲ್ಲೇ ತಗೋಬೇಕು. ನೋಡಿ ಕ್ವಶನ್ ಅಲ್ಲಿ ಅವರೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ. ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 50 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ರೆವಿನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ಇನ್ಕಮ್ ಫ್ರಮ್ ಸೇಲ್ಸ್ ಅಂತ ಅರ್ಥ. ಹಾಗಾಗಿ ಇನ್ಕಮ್ ಅದು ಸೇಲ್ ತಗೋಬೇಕು, ನೀವು ಇಲ್ಲೇ ತಗೋಬೇಕು. ಸೇಲ್ಸ್ ಯಾವಾಗ್ಲೂ ಹೀಗೆ ತಗೋಬೇಕಾಗುತ್ತೆ. ಸೊ ಇನ್ನ ಇನ್ಕಮ್ ಅಲ್ಲಿ ಬರೋದು ಎರಡನೇದು ಇನ್ಯಾವ್ದಪ್ಪ ಅಂದ್ರೆ ಅದರ್ ಇನ್ಕಮ್. ನೋಡಿ ಬಿಸ್ನೆಸ್ಗೆ ಸೇಲ್ಸ್ ಇಂದ ಇನ್ಕಮ್ ಬರುತ್ತೆ ದಟ್ ಈಸ್ ಆಪರೇಟಿಂಗ್ ಇನ್ಕಮ್, ದಟ್ ಈಸ್ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಕರಿತೀವಿ. ಸೇಲ್ಸ್ ಬಿಟ್ಟು ಇನ್ ಯಾವುದೇ ತರದ ಇನ್ಕಮ್ ಕೊಡ್ಲಿ, ಡಿವಿಡೆಂಡ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಎನಿಥಿಂಗ್ ರಿಸೀವ್ಡ್ ಅದರ್ ದ್ಯಾನ್ ಸೇಲ್ಸ್ ಬಿಟ್ಟು ಬೇರೆ ಏನಾದ್ರೂ ನೀವು ರಿಸೀವ್ ಮಾಡ್ಕೊಳ್ತಿದ್ರ ಅಂದ್ರೆ ಅದೆಲ್ಲ ಅದರ್ ಇನ್ಕಮ್ ಅಲ್ಲೇ ಬರಬೇಕು. ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ ಅದರ್ ಇನ್ಕಮ್ ಯಾವ್ದಪ್ಪ ಅಂದ್ರೆ ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಬ್ರಾಕೆಟ್ ಅಲ್ಲಿ ಡಿವಿಡೆಂಟ್ ಅಂತ ಹೇಳಿದಾನೆ ಅಂದ್ರೆ ಡಿವಿಡೆಂಟ್ ರಿಸೀವ್ಡ್ ಅಂತ ಅರ್ಥ. ಡಿವಿಡೆಂಟ್ ರಿಸೀವ್ಡ್ ಅಂತ ಹೇಳಿದರೆ ಹಾಗಾಗಿ ಅದನ್ನ ಬ್ರಾಕೆಟ್ ಅಲ್ಲಿ ತೋರ್ಸೋಣ. ಸೊ ಡಿವಿಡೆಂಡ್ ರಿಸೀವ್ಡ್, ಇನ್ಕಮ್ ಅಂದ್ರೆ ರಿಸೀವ್ಡ್ ಆಗಿದೆ ಅಂತಾನೆ ಅರ್ಥ. ಎಷ್ಟು ಕೊಟ್ಟಿದಾರಪ್ಪ ಅದರ್ ಇನ್ಕಮ್ ಅಂದ್ರೆ 4 ಲ್ಯಾಕ್ ರುಪೀಸ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ ಇನ್ಕಮ್ ಅಲ್ಲಿ ಇವೆರಡೇ ತಗೋಬೇಕು. ಒಂದು ರೆವಿನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ಸೇಲ್ಸ್ ಬಿಟ್ಟು ಇನ್ ಯಾವುದೇ ಇನ್ಕಮ್ ಕ್ವಶನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ನೀವು ಅದರ್ ಇನ್ಕಮ್ ಅಲ್ಲೇ ತಗೋಬೇಕು. ಲೈಕ್ ಡಿವಿಡೆಂಡ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ರಾಯಲ್ಟಿ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಎನಿಥಿಂಗ್ ರಿಸೀವ್ಡ್ ಅದರ್ ದ್ಯಾನ್ ಸೇಲ್ಸ್ ಬಿಟ್ಟು ಇನ್ ಯಾವುದೇ ಇನ್ಕಮ್ ಕೊಟ್ಟರು ನೀವು ಇಲ್ಲೇ ತಗೋಬೇಕು. ಸೊ ಈಗ ನೀವು ಇವೆರಡು ಇನ್ಕಮ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. 50 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಎರಡು ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 54 ಲ್ಯಾಕ್ ರುಪೀಸ್ ಸಿಗುತ್ತೆ. ಇದನ್ನ ನಾವೇನಂತ ಟ್ರೀಟ್ ಮಾಡೋಣಪ್ಪ ಅಂದ್ರೆ ಟೋಟಲ್ ಇನ್ಕಮ್
ಟೋಟಲ್ ಇನ್ಕಮ್ ಎ ಅಂತ ಟ್ರೀಟ್ ಮಾಡೋಣ. ಸೊ ಇದನ್ನ ಇನ್ಕಮ್ ಅಂತ ಕರಿತೀವಿ. ಟೋಟಲ್ ಇನ್ಕಮ್ ಎ ಅಂತ ತಗೋಬೇಕು. ಫಸ್ಟ್ ನೀವು ಇನ್ಕಮ್ ಅನ್ನ ತಗೊಳ್ಳಿ, ಇವೆರಡೇ ಬರೋದು ಇನ್ಕಮ್ ಅಲ್ಲಿ. ಸೊ ಎಲ್ಲ ಇನ್ಕಮ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ಈ ಎಕ್ಸ್ಪೆನ್ಸಸ್ ಅಲ್ಲೂ ಅಷ್ಟೇ 4ರಿಂದ 5 ಐಟಮ್ ಬರುತ್ತೆ. ಮೊದಲನೇದು ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಸೋಲ್ಡ್ ಅಂತ. ಇದು ಕ್ವಶನ್ ಅಲ್ಲಿ ಏನಾದ್ರೂ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕೊಟ್ಟಿದಾರ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಕೊಟ್ಟಿಲ್ಲ ಅಂದ್ರೆ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸಪೋಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ ಅಂದ್ರೆ 4 ಐಟಮ್ಸ್ ಅನ್ನ ನೋಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ನೋಡಿ, ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ, ಹೋಗ್ಲಿ ಪರ್ಚೇಸ್ ಕೊಟ್ಟಿಲ್ಲ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಬರೀ ಕ್ಲೋಸಿಂಗ್ ಸ್ಟಾಕ್ ತಗೊಂಡು ನಾನು COGS ಅನ್ನ ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ಓಪನಿಂಗ್ ಸ್ಟಾಕ್ ಇರಬೇಕು, ಪರ್ಚೇಸ್ ಇರಬೇಕು, ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಸೊ ಕ್ವಶನ್ ಅಲ್ಲಿ ಬರೀ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಬಿಟ್ಬಿಡಿ. ಸೊ ಯಾವುದು ಕೂಡ ಇಲ್ಲ ಅಂತ ಅರ್ಥ. ಸೊ ನಾನು ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ಫಾರ್ಮೇಟ್ ಪ್ರಕಾರನೇ ಹೋಗ್ತೀನಿ 1 by 1. ಎರಡನೇದು ಬಂದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿದಾರ ಚೆಕ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕೊಟ್ಟಿದಾರ ಅಂತ ಹೇಳಿದ್ರೆ, ಸೊ ನೋಡಿ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಅವರೇ ಕೊಟ್ಟಿದ್ದಾರೆ. 20 lakh rupees ಕೊಟ್ಟಿದ್ದಾರೆ. ದಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. 20 lakh ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಎರಡನೇದು. ದೆನ್ ಮೂರನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ನೋಡಿ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದ್ರೆ ಎಂಪ್ಲಾಯ್ಗೆ ಏನಾದ್ರು ಸ್ಯಾಲರಿ, ವೇಜಸ್, ಬೋನಸ್, ಕಮಿಷನ್ಸ್ ಏನ್ ಕೊಡ್ತಾರೆ ಎಂಪ್ಲಾಯ್ಗೆ, ಅದೆಲ್ಲ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಲ್ಲೇ ತಗೋಬೇಕು. ಸೊ ಇಲ್ಲಿ ಕ್ವಶನ್ಸ್ ಅನ್ನ ನೋಡ್ಕೊಂಡ್ರೆ ನೋಡಿ, ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಎಂಪ್ಲಾಯ್ಗೆ ಬರುತ್ತೆ ಅಂದ್ರೆ, ಸ್ಯಾಲರಿ ಯಾರಿಗೆ ಕೊಡೋದಪ್ಪ, ಎಂಪ್ಲಾಯ್ಗೆ ಕೊಡೋದು. ಸೊ ರೆಂಟ್ ಬರಲ್ಲ, ಡಿಪ್ರಿಸಿಯೇಷನ್ ಬರಲ್ಲ. ಸೊ ಇನ್ಯಾವುದು ಕೂಡ ಎಂಪ್ಲಾಯ್ ರಿಲೇಟೆಡ್ ಇಲ್ಲ. ಎಂಪ್ಲಾಯ್ ರಿಲೇಟೆಡ್ ಇರೋದು ಬರೀ ಸ್ಯಾಲರಿ ಮಾತ್ರ. ಹಾಗಾಗಿ ಸ್ಯಾಲರಿ ಮಾತ್ರನೇ ತಗೋಬೇಕು. ಜಸ್ಟ್ ಒಂದೇ ಇರೋದ್ರಿಂದ ಅಲ್ಲೇ ತೋರಿಸಿ. ಸ್ಯಾಲರೀಸ್ ಕೊಟ್ಟಿದ್ದಾರೆ, ಎಂಪ್ಲಾಯಿಗೆ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಸ್ಯಾಲರೀಸ್ ಬಂದು 8 lakh rupees ಏನಿದೆ, ದಿಸ್ ಇಸ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಿನಾನ್ಸ್ ಕಾಸ್ಟ್, ನಾಲ್ಕನೇದು ಬಂದು ಫಿನಾನ್ಸ್ ಕಾಸ್ಟ್ ಅಂತ. ನೋಡಿ, ಫಿನಾನ್ಸ್ ಕಾಸ್ಟ್ ಅಂದ್ರೆ ಇಂಟ್ರೆಸ್ಟ್ ಪೇಯ್ಡ್ ಒಂದೇ ಬರೋದು. ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಮೇಲೆ ಏನಾದ್ರು ಇಂಟ್ರೆಸ್ಟ್ ಕಟ್ಟಿದ್ರೆ ಇಲ್ಲಿ ಬರುತ್ತೆ. ಕ್ವಶನ್ ಅಲ್ಲಿ ನೋಡಿ, ಇಂಟ್ರೆಸ್ಟ್ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ ಇಲ್ಲ. ಸೊ ಇಲ್ಲ ಅಂದ್ರೆ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಫಾರ್ಮ್ಯಾಟ್ ಪ್ರಕಾರ ಹೋದ್ರೆ ಫಿನಾನ್ಸ್ ಕಾಸ್ಟ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಕೊಟ್ಟಿದ್ರೆ ನೀವು ಇಲ್ಲೇ ತಗೋಬೇಕು. ಇನ್ ಯಾವ ಹೆಡ್ಡಿಂಗ್ಸ್ ಅಲ್ಲೂ ತಗೋಬೇಡಿ. ಅದು ಪೇಯ್ಡ್ ಆದ್ರೆ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿದ್ರೆ ಅದರ್ ಇನ್ಕಮ್. ಏನು ಹೇಳಿಲ್ಲ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟಿದ್ರೆ ಅಂದ್ರೆ ಅದು ಪೇಮೆಂಟ್ ಮಾಡ್ತಾ ಇದೀನಿ, ಎಕ್ಸ್ಪೆನ್ಸಸ್ ಅಂತ ಅರ್ಥ. ಫಿನಾನ್ಸ್ ಕಾಸ್ಟ್ ಅಲ್ಲಿ ತಗೋಬೇಕು. ಬಟ್ ಈ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ, ನಾನು ತಗೊಳಕ್ಕೆ ಹೋಗೋದಿಲ್ಲ. ಇದು 4ನೇ ಐಟಮು. ನೆಕ್ಸ್ಟ್ 5ನೇದು ಬಂದು ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್. ನೋಡಿ, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಸೊ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ 3 lakh rupees. ಹಾಗಾಗಿ ನಾನು ಡಿಪ್ರಿಸಿಯೇಷನ್ ಅವರೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ 3 lakh rupees ಅನ್ನ ತಗೋಬಹುದು. ಸೊ ಈ 5 ಹೆಡ್ಡಿಂಗು ಕರೆಕ್ಟ್ ಆಗಿ ನಿಮಗೆ ಗೊತ್ತಿರಲಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಎಂಪ್ಲಾಯ್ ಬೆನಿಫಿಟ್, ಫಿನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್. ಸೊ ಈ 5 ಹೆಡ್ಡಿಂಗ್ಸ್ ಅನ್ನ ತಗೊಂಡಾದ್ಮೇಲೆ ಸೊ ಇನ್ನ ಯಾವುದೆಲ್ಲ ಮಿಕ್ಕಿರುತ್ತೆ, ಎಕ್ಸ್ಪೆನ್ಸಸ್ ಅಂತ ಏನ್ ಕರಿತೀವಿ, ಅದನ್ನ ನಾವು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ಸೊ ಈಗ ಯಾವ್ದಾವ್ದು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಮಿಕ್ಕಿದೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ, ಜಸ್ಟ್ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ ಇನ್ಕಮ್ ಆಯ್ತು, ತಗೊಂಡ್ವಿ. ಕಾಸ್ಟ್ ಆಫ್ ಅದರ್ ಇನ್ಕಮ್ ತಗೊಂಡಿದ್ವಿ. ಕಾಸ್ಟ್ ಆಫ್ ಮೆಟೀರಿಯಲ್ ತಗೊಂಡಿವಿ. ಸ್ಯಾಲರಿ ಎಂಪ್ಲಾಯಿನಲ್ಲಿ ತಗೊಂಡಿದ್ವಿ. ನೋಡಿ, ರೆಂಟ್ ಈಸ್ ಅನ್ ಅದರ್ ಎಕ್ಸ್ಪೆನ್ಸಸ್. 3,50,000 ಕೊಟ್ಟಿದ್ದಾರೆ. ಸೊ ರೆಂಟ್ ಎಕ್ಸ್ಪೆನ್ಸಸ್ ಎಲ್ಲಿ ತಗೋಬೇಕಪ್ಪ ಅಂತ ಹೇಳಿದ್ರೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ಸೊ ಅದರ್ ಎಕ್ಸ್ಪೆನ್ಸಸ್ ನ ಅಂಡರ್ ಅಲ್ಲಿ ತಗೋಬೇಕಾಗಿರೋದ್ರಿಂದ ಸೊ ಇದನ್ನ ಹೈಲೈಟ್ ಮಾಡ್ತೀನಿ. ಸೊ ರೆಂಟ್
3,50,000 ಇದೆ. ಸೊ ಇದನ್ನ ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ. 3,50,000 ರೆಂಟ್ ಕೊಟ್ಟಿದ್ದಾರೆ. ಸೊ ಇನ್ಯಾವ್ದಾನ ಎಕ್ಸ್ಪೆನ್ಸಸ್ ಕ್ವಶನ್ಸ್ ಅಲ್ಲಿ ಇದೆಯಾ ಅಂದ್ರೆ ರೆಂಟ್ ಆಯ್ತು, ಡಿಪ್ರಿಸಿಯೇಷನ್ ತಗೊಂಡಿದೀವಿ. ಪಾರ್ಟ್ನರ್ಸ್ ರೆಮ್ಯುನರೇಷನ್, ಪಾರ್ಟ್ನರ್ ಸ್ಯಾಲರಿ ನಾವು ತಗೋಬಾರ್ದು. ಸೊ ಅದು ಸಪರೇಟ್ ಆಗಿ ತೋರಿಸ್ಬೇಕು. ಅದೆಲ್ಲಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಕೊಟ್ಟಿದ್ದಾರೆ 1,00,000, ಅದು ಕೂಡ ಅದರ್ ಎಕ್ಸ್ಪೆನ್ಸಸ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇದೆ, ಅದು ಕೂಡ ಅದರ್ ಎಕ್ಸ್ಪೆನ್ಸಸ್ ಬರೋದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ರೆಂಟ್ ಆದ್ಮೇಲೆ ಸೊ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. 1,00,000 rupees ಕೊಟ್ಟಿದ್ದಾರೆ. ದೆನ್ ಎಕ್ಸ್ಪೆನ್ಸಸ್ ಇದೆ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂದ್ರೆ ಅದರ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಸೊ ಇದು ಅದರ್ ಎಕ್ಸ್ಪೆನ್ಸಸ್ ಅಲ್ಲೇ ಬರಬೇಕು. ಎಷ್ಟಪ್ಪ ಅಂದ್ರೆ 3,00,000 rupees ಕೊಟ್ಟಿದ್ದಾರೆ. ಸೊ ಈಗ ನೀವು ಇನ್ಯಾವ್ದಾದ್ರು ಕ್ವಶನ್ ಅಲ್ಲಿ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಇನ್ಯಾವುದು ಎಕ್ಸ್ಪೆನ್ಸಸ್ ಇಲ್ಲ. ನಾವು ಬಿಟ್ಟಿರೋದು ಕ್ಲೋಸಿಂಗ್ ಸ್ಟಾಕ್ ಎಲ್ಲೂ ಬರೋಲ್ಲ. ಟ್ಯಾಕ್ಸ್ ಸಪರೇಟ್ ತಗೋಬೇಕು. ಪಾರ್ಟ್ನರ್ಸ್ ರಿಲೇಟೆಡ್ ಎಲ್ಲ ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ ಅಲ್ಲೇ ತಗೋಬೇಕಾಗುತ್ತೆ. ಸೊ ಇನ್ಯಾವುದು ಬಿಟ್ಟಿಲ್ಲ. ಸೊ ಈಗ ನಾವು ಟೋಟಲ್ ಮಾಡ್ಕೊಂಡ್ರೆ ಸೊ ನಮಗೆ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಅದರ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಅದರ್ ಎಕ್ಸ್ಪೆನ್ಸಸ್ ಬಂದು 7,50,000 rupees ಬರುತ್ತೆ. 7,50,000 ಅದರ್ ಎಕ್ಸ್ಪೆನ್ಸಸ್ ನಮಗೆ ಸಿಗುತ್ತೆ. ಸೊ ಈಗ ಈ 6 ಹೆಡ್ಡಿಂಗು ಎಕ್ಸ್ಪೆನ್ಸಸ್ ಇರೋದ್ರಿಂದ ಸೊ ಈ ಎಲ್ಲ ಎಕ್ಸ್ಪೆನ್ಸ್ ನಾವು ಟೋಟಲ್ ಮಾಡ್ಕೊಂಡ್ರೆ ಸೊ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದನ್ನ ನಾವು ಬಿ ಅಂತ ಕರಿತೀವಿ. ಟೋಟಲ್ ಎಕ್ಸ್ಪೆನ್ಸಸ್ ಬಿ ಅಂತ ಕರಿತೀವಿ. ಸೊ ಈಗ ನೀವು ಟೋಟಲ್ ಮಾಡ್ಕೊಂಡ್ರೆ 20 lakh ಪ್ಲಸ್ 28 ಪ್ಲಸ್ 3 31 ಪ್ಲಸ್ 7 lakh ಅಂತ ಹೇಳಿದ್ರೆ 38,50,000 ಬರುತ್ತೆ. ಸೊ ಟೋಟಲ್ ಬಂದು 38,50,000 ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಈಗ ಟೋಟಲ್ ಇನ್ಕಮ್ ಎ ಇದೆ, ಟೋಟಲ್ ಎಕ್ಸ್ಪೆನ್ಸಸ್ ಬಿ ಇದೆ. ಸೊ ನೀವು ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಕಳಿಬೇಕು. ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಕಳೆದ್ರೆ ನಿಮಗೆ ಬರೋದು ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂಡ್ ಟ್ಯಾಕ್ಸ್. ಸೊ ಈಗ ನೀವು ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಹೇಗೆ ಬರುತ್ತೆ ಅಂದ್ರೆ ಎ ಮೈನಸ್ ಬಿ ಮಾಡ್ಕೋಬೇಕು. ಎ ಅಂದ್ರೆ ಟೋಟಲ್ ಇನ್ಕಮ್ ಇರ್ತಕ್ಕಂಥದ್ದು 54 lakh ಇದೆ ನೋಡಿ. ಎ 54 lakh ಇನ್ಕಮ್ ಇದೆ. ಬಿ ಅಂತ ಹೇಳಿದ್ರೆ 38,50,000 ಎಕ್ಸ್ಪೆನ್ಸಸ್ ಇದೆ. ಅಂದ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಬೇಕು. 54 lakh ಅಲ್ಲಿ ಮೈನಸ್ 38,50,000 ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ? ಪಾರ್ಟ್ನರ್ಸ್ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂಡ್ ಟ್ಯಾಕ್ಸ್ ಅಂತ ಬಂದಾಗ 15,50,000 ನಮ್ಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಬೇಕು, ಈ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮತ್ತೆ ಟ್ಯಾಕ್ಸ್ ಬಿಫೋರ್ ಇರೋ ಪ್ರಾಫಿಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವೇನ್ ಲೆಸ್ ಮಾಡ್ಬೇಕು ಅಂದ್ರೆ ಪಾರ್ಟ್ನರ್ಸ್ ಕಮಿಷನ್ ಒಂದು ಪಾರ್ಟ್ನರ್ಸ್ ಕಮಿಷನ್ಸ್ ಲೆಸ್ ಮಾಡಬೇಕು. ಸೊ ಕ್ವಶನ್ ಅಲ್ಲಿ ಪಾರ್ಟ್ನರ್ಸ್ ಕಮಿಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಪಾರ್ಟ್ನರ್ಸ್ ಕಮಿಷನ್ ಕೊಟ್ಟಿದ್ದಾರೆ 2,50,000 ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವೇನ್ ಮಾಡಿದ್ರೆ ಫಸ್ಟ್ ಪಾರ್ಟ್ನರ್ಸ್ ಕಮಿಷನ್ 2,50,000 ನೀವು ಲೆಸ್ ಮಾಡಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಪಾರ್ಟ್ನರ್ಸ್ ಸ್ಯಾಲರಿ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಎಷ್ಟಪ್ಪ ಅಂದ್ರೆ 1,00,000 rupees ಕೊಟ್ಟಿದ್ದಾರೆ. ಸೊ ನೋಡಿ, ಇವೆರಡು ಪಾರ್ಟ್ನರ್ಸ್ ರಿಲೇಟೆಡ್. ನಮ್ಗೆ ಏನ್ ಪ್ರಾಫಿಟ್ ಬಂದಿರುತ್ತೆ ಬಿಫೋರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ ಅಂದ್ರೆ ಸ್ಯಾಲರಿ, ಬೋನಸ್ ಮತ್ತೆ ಕಮಿಷನ್ ಮೂರು ಕೊಡೋದಕ್ಕೂ ಮುಂಚೆ ಬಂದಿರತಕ್ಕಂತ ಪ್ರಾಫಿಟ್ ಅಂತ. ಸೊ ನಾವು ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೆಸ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಲೆಸ್ ಮಾಡಬೇಕು. ಪಾರ್ಟ್ನರ್ಸ್ ರೆಮ್ಯುನರೇಷನ್ಸ್ ಅಂದ್ರೆ ಪಾರ್ಟ್ನರ್ ಸ್ಯಾಲರಿ, ಪಾರ್ಟ್ನರ್ಸ್ ಬೋನಸ್, ಪಾರ್ಟ್ನರ್ಸ್ ಕಮಿಷನ್ ಮೂರು ಕೊಟ್ಟಿದ್ರೆ ಲೆಸ್ ಮಾಡಿ. ಇಲ್ಲ ಯಾವ್ದು ಕೊಟ್ಟಿರ್ತಾರೋ ಅದನ್ನ ನೀವು ಲೆಸ್ ಮಾಡಬೇಕು. ಅಲ್ಲಿ ನನಗೆ ಪಾರ್ಟ್ನರ್ಸ್ ಕಮಿಷನ್ ಕೊಟ್ಟಿದ್ದಾರೆ, ಪಾರ್ಟ್ನರ್ ಸ್ಯಾಲರಿ ಕೊಟ್ಟಿದ್ದಾರೆ. ಸೊ ಇವೆರಡನ್ನು ಕೂಡ ನಾನು ಲೆಸ್ ಮಾಡಬೇಕಾಗುತ್ತೆ. ಸೊ ಲೆಸ್ ಮಾಡಿದ್ರೆ ಈ 15,50,000 ಅಲ್ಲಿ ಮೈನಸ್ 2,50,000 ಮತ್ತೆ 1,50,000 3,50,000 ಹೋದ್ರೆ ಇನ್ನು ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 12,00,000 rupees ಬರುತ್ತೆ. ದಿಸ್ 12,00,000 rupees ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ದಟ್ ಈಸ್ PBT, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್.
ಸಪೋಸ್ ಕ್ವಶನ್ ಅಲ್ಲಿ ಏನಾದ್ರು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕೊಟ್ಟಿಲ್ಲ ಅಂದ್ರೆ ನೀವು ಎ ಮೈನಸ್ ಬಿ ಮಾಡಿದಾಗ ಬರದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ನೀವು ಡೈರೆಕ್ಟ್ ಆಗಿ ತಗೋಬಹುದು. ಬಟ್ ಇಲ್ಲಿ ರೆಮ್ಯುನರೇಷನ್ಸ್ ಕೊಟ್ಟಿದ್ದಾರೆ, ಪಾರ್ಟ್ನರ್ ಸ್ಯಾಲರಿ ಮತ್ತೆ ಪಾರ್ಟ್ನರ್ಸ್ ಕಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ರೆಮ್ಯುನರೇಷನ್ ಲೆಸ್ ಮಾಡಬೇಕು, ಅವಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಈ ಪಾರ್ಟ್ನರ್ ಈ ಒಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ಬೇಕು. ಇಲ್ಲಿ ಎರಡ್ ತರ ಟ್ಯಾಕ್ಸ್ ಅನ್ನ ಕೊಡಬಹುದು, ಒಂದು ಡೆಫರ್ಡ್ ಟ್ಯಾಕ್ಸ್, ಇನ್ನೊಂದು ಕರೆಂಟ್ ಟ್ಯಾಕ್ಸ್. ನಿಮ್ಗೆ ಯಾವುದೇ ಟ್ಯಾಕ್ಸ್ ಕೊಟ್ಟರು ನೀವು ಇಲ್ಲೇ ತಗೋಬೇಕು, ಅಲ್ಲಿವರೆಗೂ ಅದೆಲ್ಲೂ ಬರೋದಿಲ್ಲ. ನೋಡಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂತ 3,50,000 ಕೊಟ್ಟಿದ್ದಾರೆ. ಸೊ ಅದು ಡೆಫರ್ಡ್ ಟ್ಯಾಕ್ಸ್ ಆಗಲಿ ಕರೆಂಟ್ ಟ್ಯಾಕ್ಸ್ ಆಗಲಿ ನೀವು ಇಲ್ಲೇ ತಗೋಬೇಕು. ಸೊ 3,50,000 ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು ಲೆಸ್ ಮಾಡಬೇಕು. ಈಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ನಿಮ್ಗೆ 8,50,000 ರುಪೀಸ್ ಬರುತ್ತೆ. ಈ 8,50,000 ಏನ್ ಬರುತ್ತೆ, ಸೊ ಇದನ್ನ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರೀತಾ ಹೋಗ್ತೀವಿ. ದಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅಂದ್ರೆ ಇದನ್ನ ನಾವು ಪಾರ್ಟ್ನರ್ಸ್ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕಾಗುತ್ತೆ. ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದು ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೆಕ್ಷನ್ ಬಿ ಗೆ ಕೇಳಿದ್ರೆ ಸೊ ಫಾರ್ಮ್ಯಾಟ್ ಇರೋದೇ ಹೀಗೆ. ಸೊ ಇದೇ ತರನೇ ಬರೀಬೇಕು. ಫಸ್ಟ್ ಇನ್ಕಮ್ ತಗೊಳ್ಳಿ, ಆಮೇಲೆ ಎಕ್ಸ್ಪೆನ್ಸಸ್ ತಗೊಳ್ಳಿ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ನಿಮಗೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕೊಟ್ಟಿದ್ರೆ ಲೆಸ್ ಮಾಡಿ, ಅವಾಗ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ಮತ್ತೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸಪೋಸ್ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂಡ್ ಟ್ಯಾಕ್ಸ್ ಆದ್ಮೇಲೆ ಕ್ವಶನ್ ಅಲ್ಲಿ ರೆಮ್ಯುನರೇಷನ್ಸ್ ಕೊಟ್ಟಿಲ್ಲ ಪಾರ್ಟ್ನರ್ಸ್ದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಟ್ಯಾಕ್ಸ್ ಅನ್ನ ಲೆಸ್ ಮಾಡಿ, ಅವಾಗ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.